ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಫೆಬ್ರವರಿ ತಿಂಗಳ ಸಿಂಹ ರಾಶಿ ಭವಿಷ್ಯ ತುಂಬಾ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಮುಖ್ಯವಾಗಿ? ನೋಡಿ, ಮೊದಲದಾಗಿ ನೀವು ಪೈಪೋಟಿ, ಕಾಂಪಿಟಿಷನ್ ಆಗಿರ್ಬೋದು, ಶತ್ರುಗಳ ಮೇಲೆ ಹಿಡಿತ ಸಾಧಿಸುವಂಥದ್ದಾಗಿರುತ್ತೆ. ಸಾಲವನ್ನ ತೀರಿಸುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಒಳ್ಳೆಯ ಸಂಬಂಧ, ಮಿತ್ರರ ಜೊತೆಗಾಗಿರ್ಬೋದು, ಹೊಸ ವ್ಯಾಪಾರದಲ್ಲಿ ಪ್ರಗತಿಯನ್ನು ನೋಡುವಂಥದ್ದಾಗಿರುತ್ತೆ. ಆದರೆ ಕೆಲವೊಂದು ಸಂಬಂಧಗಳ ವಿಚಾರಗಳಾಗಿರ್ಬೋದು, ಕೆಲವು ಕೈ ಎತ್ತಿಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒಂದು ಅಡೆತಡೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ರಹಸ್ಯ ಕಾರ್ಯಗಳಿಂದ ಲಾಭ ಮತ್ತೆ ರಹಸ್ಯ ಸಂಬಂಧಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವದ ಮೇಲೆ ಕೆಲವೊಂದು ಅಡೆತಡೆಗಳು ಬಂದರೂ ಕೂಡ ಅದನ್ನ ನಿಭಾಯಿಸುವಂಥದ್ದಾಗಿರ್ಬೋದು, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂಥ ಅವಕಾಶಗಳು. ಜೊತೆಗೆ ಸುಖ ಸೌಕರ್ಯಗಳಲ್ಲಿ ಲಾಭ ಮತ್ತೆ ಸಮಾಜದಿಂದ ತುಂಬಾ ಉತ್ತಮವಾದಂಥ ಅನುಕೂಲಗಳು, ಆಕಸ್ಮಿಕವಾಗಿ ನಿಮಗೆ ಲಾಭವನ್ನು ನೋಡುವಂಥದ್ದಿರುತ್ತೆ. ಯಾವ ರೀತಿಯ ವ್ಯಕ್ತಿತ್ವ ಈ ಬರುವಂತಹ ತಿಂಗಳಲ್ಲಿ ಇರುತ್ತೆ ನೋಡಿ. ನೋಡಿ, ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನಿಮಗೆ ಸಾಧಕರಾಗಿರ್ತೀರ. ಪ್ರತಿಯೊಂದು ವಿಚಾರವನ್ನು ಕಾಂಪಿಟೇಷನ್ ಮುಖಾಂತರ ತಗೊಂಡು ಅದನ್ನ ಸಕ್ಸೆಸ್ ಮಾಡುವಂತಹ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಶತ್ರುಗಳ ಮೇಲೆ ನಿಮ್ಮ ಪ್ರಭಾವ ಆಗಿರ್ಬೋದು, ಅವರ ಮೇಲೆ ನಿಮ್ಮ ಒತ್ತಡ ಆಗಿರ್ಬೋದು, ಅವರಿಂದ ನಿಮ್ಮ ಕಾರ್ಯ ಸಾಧನೆಗಳನ್ನು ಮಾಡಿಸಿಕೊಳ್ಳುವಂತಹ ಒಂದು ಅವಕಾಶ, ಯೋಗ್ಯತೆ ಕೂಡ ಇರುತ್ತೆ. ಧನಯೋಗನೂ ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಿರುತ್ತೆ. ಆದರೆ ಸುಮಾರಷ್ಟು ರಹಸ್ಯ ಮಾರ್ಗಗಳಿಂದ ಮತ್ತೆ ಅನ್ಯ ಮಾರ್ಗಗಳಿಂದ ದುಡ್ಡು ಕಾಸು ಮಾಡುವಂತಹ ಅವಕಾಶ, ಯೋಗಗಳು ಕೂಡ ಇರುತ್ತೆ. ಆಗುವಂತಹ ಕೆಲಸ ಇಲ್ಲ ಮಾಡುವಂತಹ ಕೆಲಸ ಕೊನೆಯವರೆಗೂ ಕೂಡ ತುಂಬಾನೇ ತಾಳ್ಮೆ ಮತ್ತೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ. ಆದರೆ ಉತ್ತಮವಾದಂತಹ ರಿಸರ್ಚು, ಅದರ ಬಗ್ಗೆ ಒಳ್ಳೆಯ ಅಧ್ಯಯನ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ. ಇಲ್ಲಾಂದ್ರೆ ಕೆಲವೊಂದು ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲೂ ಕೂಡ ಕೆಲವೊಂದು ಏರುಪೇರುಗಳಾಗುವಂಥದ್ದಾಗಿರ್ಬೋದು. ನಿಮ್ಮ ದುಡ್ಡು ಸ್ಟ್ರಕ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ವ್ಯಾಪಾರದಿಂದ ಉತ್ತಮವಾದಂತಹ ಲಾಭ, ಆಕಸ್ಮಿಕ ಲಾಭವನ್ನು ನೋಡಬಹುದು. ಭೂಮಿ ವಿಚಾರವಾಗಿರ್ಬೋದು, ವಾಹನಗಳಿಂದ ಆಗಿರ್ಬೋದು, ಮತ್ತೆ ಯಾರು ಮೈನಿಂಗ್‌ಗೆ ಸಂಬಂಧಪಟ್ಟಂತದ್ದು ಕನೆಕ್ಟಿವಿಟಿ ಇರುತ್ತೋ, ಮತ್ತೆ ಯಾರು ಕನ್‌ಸ್ಟ್ರಕ್ಷನ್‌ಗೆ ಫೀಲ್ಡ್‌ಗೆ ಸಂಬಂಧಪಟ್ಟಂತವರಾಗಿರ್ತಾರೋ, ಲ್ಯಾಂಡ್ ಡೆವಲಪ್‌ಮೆಂಟ್ ಮಾಡ್ತಿರ್ತಾರೋ, ಅಂಥವ್ರಿಗೆ ತುಂಬಾ ಉತ್ತಮವಾದಂತಹ ಲಾಭ, ಆದಾಯಗಳು ತುಂಬಾ ಉತ್ತಮವಾಗಿ ನೋಡುವಂಥದ್ದಿರುತ್ತೆ. ಸ್ಟ್ರಕ್ ಆಗಿರೋ ದುಡ್ಡು ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಆಕಸ್ಮಿಕವಾಗಿ ಬರುವಂತಹ ಯೋಗಗಳಿದೆ. ಹಣದ ಅನುಕೂಲಗಳು ಕೂಡ ನೋಡುವಂಥದ್ದಿರುತ್ತೆ. ಆದರೆ ನೀವು ಬರುವಂತಹ ತಿಂಗಳಲ್ಲಿ ನಿಮ್ಮ ಪ್ಲಾನಿಂಗ್ ಆಗಿರ್ಬೋದು, ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಾಗಿರ್ಬೋದು, ಹೊಸ ಏನಾದರೂ ಯೋಜನೆಗಳು ಮಾಡ್ತಿದ್ರೆ ಅದರಲ್ಲಿ ಸ್ವಲ್ಪ ಅಡೆತಡೆಗಳು ಮತ್ತೆ ವಿಳಂಬದಿಂದ ಕಾರ್ಯವನ್ನ ಸಾಧನೆ ಮಾಡುವಂಥದ್ದಿರುತ್ತೆ. ಆದರೆ ಸುಮಾರಷ್ಟು ವಿಚಾರಗಳಲ್ಲಿ ಒಂದು ಯೋಚನೆ ಮತ್ತೆ ಸರಿಯಾದಂತಹ ರಿಸರ್ಚ್ ಅನ್ನ ಮಾಡಬೇಕು. ಯಾಕಂದ್ರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮತ್ತೆ ಶುಕ್ರ, ರಾಹು ಅಷ್ಟಮದಿಂದ ಸಂಚಾರ ಆಗ್ತಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಕೊಟ್ಟಂತಹ ಮಾತಾಗಿರ್ಬೋದು, ಎದುರಿನ ವ್ಯಕ್ತಿ ಅದನ್ನ ಮಿಸ್ ಮಾಡುವಂಥದ್ದಾಗಿರ್ಬೋದು, ನಿಮಗೆ ಸಕಾಲಕ್ಕೆ ಸಹಕಾರದ ಕೊರತೆ ಇರುವಂಥದ್ದಾಗಿರ್ಬೋದು, ಹೇಳಿದ ಸಮಯಕ್ಕೆ ನಿಮ್ಮ ಕಾರ್ಯಗಳನ್ನು ಮಾಡಿಕೊಡದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಅನ್ನೋನ್ ಪರ್ಸನ್ ಜೊತೆಗೆ ವ್ಯವಹಾರಗಳಿಂದ ದೂರ ಇರಬೇಕು. ಕೊಟ್ಟ ದುಡ್ಡು ಆಸೆಗೆ ಏನಾದರೂ ದೊಡ್ಡ ಮಟ್ಟಿನ ದುಡ್ಡು ಬರುತ್ತೆ ಅಂತ ಏನಾದರೂ ಆಸೆಗೆ ದುಡ್ಡು ಕೊಟ್ರೆ, ಆ ದುಡ್ಡು ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಮಿಸ್‌ಯೂಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸಕಾಲಕ್ಕೆ ನಿಮ್ಮ ಕೈಗೆ ಸೇರದೇ ಇರುವಂಥದ್ದಿರುತ್ತೆ. ಹಾಗಾಗಿ ವ್ಯವಹಾರಗಳಲ್ಲಿ ಮಧ್ಯಸ್ಥಿಕೆ ಇದ್ದವ್ರ ಜೊತೆಗೆ, ಇಲ್ಲಾಂದ್ರೆ ಯಾರಾದ್ರೂ ಅತಿಯಾದಂಥ ನಂಬಿಕೆಯ ವ್ಯಕ್ತಿಗಳ ಜೊತೆಗೆ ವ್ಯವಹಾರವನ್ನ ಮಾಡುವಂಥದ್ದು ತುಂಬಾ ಉತ್ತಮ. ನೆರೆಹೊರೆಯವರು ಆಗಿರಬಹುದು, ಸಂಬಂಧಿಕರ ಜೊತೆಗೆ ಸ್ವಲ್ಪ ಮಟ್ಟಿಗೆ ವಾದ ವಿವಾದ, ವೈಮನಸ್ಸು, ಮನಸ್ತಾಪಗಳು ಇರುವಂತಹ ಸಾಧ್ಯತೆ ಇರುತ್ತೆ. ಡಾಕ್ಯುಮೆಂಟೇಶನ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಒಪ್ಪಂದಗಳು ಕೆಲವೊಂದು ಮುಂದೂಗುವಂತ ಸಾಧ್ಯತೆ, ಮುಂದೂಡುವಂತ ಸಾಧ್ಯತೆ ಇರುತ್ತೆ. ಆದರೆ ವಿದೇಶ, ಹೊರ ರಾಜ್ಯ ಮತ್ತೆ ಒಳ ಒಪ್ಪಂದಗಳನ್ನ ಮಾಡ್ಕೊಳ್ಳಕ್ಕೆ ತುಂಬಾ ಉತ್ತಮವಾದಂತ ಅವಕಾಶ. ಅಗ್ರಿಮೆಂಟ್ ನೀವು ಬರುವಂತ ತಿಂಗಳಲ್ಲಿ ಇಟ್ಕೊಂಡ್ರೆ ಕೆಲಸ ಕಾರ್ಯಗಳು ಸಕ್ಸಸ್ ಅನ್ನ ನೋಡುವಂತ ಸಾಧ್ಯತೆ ಇದೆ. ಜೊತೆಗೆ ಮಂಗಳ ನಿಮಗೆ ಲಾಭ ಸ್ಥಾನದಿಂದ ವಕ್ರಿಯಾಗಿ ಸಂಚಾರ, ಅಂದ್ರೆ ಸಮಾಜದಿಂದ ನಿಮಗೆ ಉತ್ತಮವಾದಂತ ಅನುಕೂಲ, ಮಿತ್ರರಿಂದ ಸಕಾಲಕ್ಕೆ ಸಹಕಾರ ಇರುತ್ತೆ. ಸಡನ್ ಆಗಿ ಅವ್ರ ಸಹಕಾರ, ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ. ಆದರೆ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯಾಗುವಂಥದ್ದಾಗಿರ್ಬೋದು, ಹೆಚ್ಚಿನ ನಿಮ್ಮ ಒಂದು ಮುಂದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಸಪೋರ್ಟ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡುವಂಥದ್ದಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಉತ್ತಮವಾದಂತಹ ಒಂದು ಬೆಳವಣಿಗೆ, ಅವರ ಪ್ರಯತ್ನದಲ್ಲಿ ಬದಲಾವಣೆಗಳನ್ನು ನೋಡುವಂಥದ್ದಾಗಿರ್ಬೋದು, ಹೆಚ್ಚಿನ ವ್ಯಾಸಂಗ, ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ, ಗಮನ ಕೂಡ ನೋಡುವಂತಹ ಅನುಕೂಲ, ಅವಕಾಶಗಳಿದೆ. ಆದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸಿಂಹರಾಶಿ, ಸಿಂಹಲಗ್ನದವರು. ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಹೋಗುವಂಥದ್ದಾಗಿರ್ಬೋದು, ನೀವು ಯಾರನ್ನ ಇಷ್ಟಪಡ್ತಿರ್ತೀರ ಅವರಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥದ್ದಾಗಿರ್ಬೋದು, ಸಂಬಂಧಗಳಲ್ಲಿ ವಿರಸಗಳನ್ನ ಬರುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಆಕಸ್ಮಿಕ ಸಂಬಂಧಗಳು ಕೂಡ ಅನೈತಿಕವಾಗಿ ಕೂಡ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಶುಕ್ರ ರಾಹು ನಿಮಗೆ ಸಮಸ್ಯೆಗಳನ್ನ ತಂದು ಕೊಡ್ತಾನೆ. ಜೊತೆಗೆ
ಹಳೆಯ ರಹಸ್ಯಗಳೆಲ್ಲ ಬೆಳಕಿಗಾಗಿರ್ಬೋದು, ಬೇರೆಯವರ ಮುಖಾಂತರ ಅದನ್ನ ತಿಳಿದುಕೊಳ್ಳುವಂತಹ ಅವಕಾಶಗಳು ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಗೌರವ, ಮಾನ, ಸನ್ಮಾನಕ್ಕೆ ಸ್ವಲ್ಪ ಮಟ್ಟಿಗೆ ಧಕ್ಕೆ ಆಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ವ್ಯವಹಾರಗಳಾಗಿರ್ಬೋದು, ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಯಾರು ಮಾಡ್ತಿರ್ತಾರೆ ಜಾಬಲ್ಲಿ, ಅವರು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾರೋ ಮಾಡಿದಂತಹ ತಪ್ಪಿನಿಂದಾಗಿ ನಿಮ್ಮ ಗೌರವ, ಹೆಸರು, ಕೀರ್ತಿಗೆ ಕುಂದುಕೊರತೆ ಬರುವಂತದ್ದಾಗಿರ್ಬೋದು, ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮ್ಮನ್ನ ಸಿಕ್ಕಾಕಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಅನೈತಿಕ ವ್ಯವಹಾರಗಳಲ್ಲಿ ತೊಡಗದೆ ಸರಿಯಾದ ಮಾರ್ಗದಿಂದ ಹೋದ್ರೆ ನಿಮಗೆ ಉತ್ತಮವಾದಂತಹ ಅನುಕೂಲಗಳನ್ನು ನೋಡುವಂತದ್ದಿರುತ್ತೆ. ಜೊತೆಗೆ ಶನಿ, ರವಿ ಮತ್ತೆ ಬುಧ ಈ 3 ಗ್ರಹಗಳು 2 ವಾರಗಳ ನಂತರ ನಿಮ್ಮ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಹಾಗಾಗಿ ಸುಮಾರಷ್ಟು ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು, ಎಲ್ಲವೂ ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ದುಡ್ಡು ಕಾಸಿನ ಲಾಭದ ಜೊತೆಗೆ ಒಳ್ಳೆಯ ಅನುಕೂಲಗಳಿದೆ. ಆದರೆ ನಿಮ್ಮ ಈಗೋ ಕ್ಲಾಶಸ್ ಆಗಿರ್ಬೋದು, ವಾದ ವಿವಾದಗಳು, ಸಣ್ಣತನದ ಒಂದು ಯೋಚನೆಯಿಂದಾಗಿ ಇರುವಂತಹ ವ್ಯವಹಾರಗಳಲ್ಲಿ ವೈಮನಸ್ಸು, ಮನಸ್ತಾಪಗಳನ್ನು ಕೂಡ ಮಾಡುವಂತದ್ದಾಗಿರ್ಬೋದು. ಆದಂತಹ ವ್ಯವಹಾರ ಅರ್ಧಕ್ಕೆ ನಿಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ತುಂಬಾನೇ ತಾಳ್ಮೆ ಇರಬೇಕಾಗತ್ತೆ. ಬಾಳ ಸಂಗಾತಿಯ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯ. ಆದರೆ ಮಾತುಕತೆಯ ಒಂದು ವಿರೋಧಾಭಾಸ ಆಗಿರ್ಬೋದು, ಸಣ್ಣ ಪುಟ್ಟ ವೈಮನಸ್ಸುಗಳು ಕೂಡ ನೋಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಶುಕ್ರ ಮತ್ತೆ ನಿಮಗೆ ರಾಹು ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ನೀವು 2ನೇ ಒಂದು ಥಾಟ್ ಆಗಿರ್ಬೋದು, ಅದಕ್ಕೆ ಬ್ಯಾಕಪ್ ಪ್ಲಾನ್ ಅನ್ನು ಇಟ್ಕೋಬೇಕು ಪ್ರತಿ ಕೆಲಸ ಕಾರ್ಯಗಳಲ್ಲಿ. ಜೊತೆಗೆ ನಿಮ್ಮ ಒಂದು ಇನ್ಶೂರೆನ್ಸ್‌ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅನುಕೂಲಗಳಾಗಿರುತ್ತೆ. ಹಳೆಯ ಆಸ್ತಿ ಆಗಿರ್ಬೋದು, ವಿಲ್ ಆಗಿರ್ಬೋದು, ಯಾವುದಾದ್ರೂ ಆಕಸ್ಮಿಕ ಲಾಭವನ್ನು ನೀವು ನಿರೀಕ್ಷೆ ಮಾಡುವಂಥದ್ದು ಈ ಬರುವಂತಹ ತಿಂಗಳಲ್ಲಿ ಸಾಧ್ಯತೆ ಇದೆ. ಆದರೆ ಸುಮಾರಷ್ಟು ವಿಚಾರಗಳು ನಿಮ್ಮ ಕೆಲಸ ಕಾರ್ಯಗಳು ಮಾಡುವಾಗ ಯಾರಿಗೂ ಅದರ ಬಗ್ಗೆ ವಿಮರ್ಶೆ ಜಾಸ್ತಿ ಬೇಡ. ಅದರಿಂದಾಗಿ ನಿಮಗೆ ಕೆಲಸ ಕಾರ್ಯ ಆದ ಮೇಲೆ ಅದನ್ನ ವಿಮರ್ಶೆ ಮಾಡೋದು ಉತ್ತಮ. ಯಾಕಂದ್ರೆ ಮುಂಚೆನೆ ನೀವು ಯಾವುದೇ ಕೆಲಸ ಕಾರ್ಯ ಹೇಳಿದ್ರೆ ಅದು ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಕಾರ್ಯ ಸಾಧನೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯ ಆಗಿರ್ಬೋದು, ದೂರದ ಪ್ರಯಾಣಗಳಾಗಿರ್ಬೋದು, ಇವೆಲ್ಲವನ್ನು ಮಾಡುವಂತಹ ಅವಕಾಶ ಬರುವಂತಹ ತಿಂಗಳಿರುತ್ತೆ. ಮಿತ್ರರ ಜೊತೆಗೆ ಓಡಾಟ ಆಗಿರ್ಬೋದು, ದೂರದ ಪ್ರಯಾಣದಿಂದ ಲಾಭವನ್ನು ಕೂಡ ನೋಡುವಂತ ಸಾಧ್ಯತೆ ಇದೆ. ಜೊತೆಗೆ ನೀವು ಉದ್ಯೋಗದಲ್ಲಿದ್ದವ್ರಿಗೆ ಈ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದಂತಹ ಅವಕಾಶಗಳಾಗಿರ್ಬೋದು, ಮತ್ತೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳುವಂತಹ ಯೋಗಗಳು ಕೂಡಾನು ಇದೆ. ಉದ್ಯೋಗ ಬದಲಾವಣೆ, ಹೊಸ ಅವಕಾಶಗಳು ಕೂಡ ಬರುತ್ತೆ. ಇಲ್ಲಾಂದ್ರೆ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಜನ ಸಿಂಹ ರಾಶಿ, ಸಿಂಹ ಲಗ್ನದವರು ಇರುವಂತಹ ಕಂಪನಿಗೆ ರೆಸಿಗ್ನೇಷನ್ ಆಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಅವರು ಬೇರೆ ಕಂಪನಿಗೆ ಹೋಗುವಂತ ಒಂದು ನಿರ್ಧಾರಕ್ಕೆ ಬರುವಂತದ್ದಾಗಿರ್ಬೋದು. ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇದ್ದವರಿಗೆ ಅವರಿಗೆ ಉದ್ಯೋಗದಲ್ಲಿ ಟ್ರಾನ್ಸ್‌ಫರ್ಸ್ ಅನ್ನ ನೋಡುವಂತಹ ಒಂದು ಅವಕಾಶ, ಆ ಸಮಯ, ಆ ಯೋಗಗಳು ಕೂಡ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಜೊತೆಗೆ ವಾದ ವಿವಾದಗಳಾಗಿರ್ಬೋದು, ಕಲಹಗಳಾಗಿರ್ಬೋದು, ಅದರಿಂದ ಸ್ವಲ್ಪ ಮಟ್ಟಿಗೆ ದೂರವಿದ್ದಷ್ಟು ಉತ್ತಮ. ಇಲ್ಲಾಂದ್ರೆ ನಿಮಗೆ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ನೀವು ಅಂದುಕೊಂಡಂತಹ ಪ್ಲಾನಿಂಗ್ ಆಗಿರ್ಬೋದು, ನಿಮ್ಮ ಮಾತುಕತೆಯಿಂದ ಸ್ವಲ್ಪ ಮಟ್ಟಿಗೆ ವೈಮನಸ್ಸು, ಮನಸ್ತಾಪಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಗೆ ನೀವು ಸಿಲುಕದೆ ನೀವು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ವ್ಯವಹರಿಸಿದ್ರೆ ಈ ಬರುವಂತಹ ತಿಂಗಳಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ನೀವು ನಿಮ್ಮ ಒಂದು ಸಂವಾದ ಆಗಿರ್ಬೋದು, ಸಂಬಂಧಗಳ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡಿ. ಇಲ್ಲಾಂದ್ರೆ ಸುಮಾರಷ್ಟು ವಿಚಾರಗಳಲ್ಲಿ ಕೆಲವೊಂದು ನಷ್ಟಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ನೋಡುವಂಥದ್ದಿರುತ್ತೆ. ಆದರೆ ಅದಕ್ಕೆ ಸರಿಯಾದ ರೀತಿಯ ಚಿಕಿತ್ಸೆ ಮತ್ತೆ ಮಾತ್ರೆಗಳಿಂದ ಗುಣಪಡಿಸುವಂತ ಅವಕಾಶಗಳಿದೆ. ಮುಖ್ಯವಾಗಿ ಬರುವಂತದ್ದು ನಿಮಗೆ ದೃಷ್ಟಿ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಕತ್ತು ನೋವುಗಳಾಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ನಿಮ್ಮ ಲಂಗ್ಸ್ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ನೋವುಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಸ್ತ್ರೀಯರಲ್ಲಿ ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ನೋಡುವಂತದ್ದಾಗಿರ್ಬೋದು, ಮತ್ತೆ ತ್ವಚೆಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮತ್ತೆ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಸ್ತ್ರೀಯರು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಅದರಲ್ಲಿ ಉತ್ತಮವಾದಂತಹ ಸುಧಾರಣೆ ಮತ್ತೆ ನಿಮ್ಮ ಆರೋಗ್ಯ ಸ್ಥಿರವಾಗಿ ನೋಡಿಕೊಳ್ಳುವಂತಹ ಅವಕಾಶ, ಯೋಗಗಳನ್ನು ಇದೆ. ಏನು ಪರಿಹಾರವನ್ನ ಮಾಡಬೇಕು ಬರುವಂತಹ ತಿಂಗಳಲ್ಲಿ? ಈ ಬರುವಂತಹ ಮುಖ್ಯವಾಗಿ ಶುಕ್ರ ಮತ್ತೆ ರಾಹುವಿನ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ. ಅದರಿಂದ ತುಂಬಾ ಉತ್ತಮವಾದಂತಹ ಲಾಭ ಮತ್ತೆ ಅನುಕೂಲಗಳಾಗತ್ತೆ. ಸಂಬಂಧಗಳು ಸುಧಾರಣೆ ಆಗತ್ತೆ. ಅದರ ಜೊತೆಗೆ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಶುಕ್ರವಾರ ದಿವಸ ಬಿಳಿಯ ವಸ್ತ್ರದ ಜೊತೆಗೆ ಅವರೆಕಾಳು ಮತ್ತೆ ಲಕ್ಷ್ಮಿಯ ಆರಾಧನೆ ಮಾಡೋದು, ಲಕ್ಷ್ಮಿ ಅಷ್ಟೋತ್ತರವನ್ನ ಪಠನೆ ಮಾಡೋದು ಮಾಡಿದ್ರೆ ತುಂಬಾ ಉತ್ತಮವಾದಂತಹ ಅನುಕೂಲ ಮತ್ತೆ ಸಂಬಂಧಗಳು ಕೂಡ ಸುಧಾರಣೆ ಆಗುತ್ತೆ. ಮತ್ತೆ ವ್ಯಾಪಾರದಲ್ಲೂ ಕೂಡ ಅನುಕೂಲಗಳಾಗುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ನೀವು ಸೂರ್ಯನ ರತ್ನವನ್ನ ಧಾರಣೆ ಮಾಡಿ, ರೂಬಿಯನ್ನ ಧಾರಣೆ ಮಾಡಿ. ಅದರಿಂದ ನಿಮ್ಮ ಆರೋಗ್ಯ ಆಗಿರ್ಬೋದು,
ನಿಮ್ಮ ಹೆಸರು, ಕೀರ್ತಿ, ಗೌರವಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರುವಂತಹ ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.